ತೇಗೂರು ರೇಸು ಅಂದ್ರೆ ನಮ್ಮ ಜೋಡಿ ಗಾಡಿ ಇದ್ರಲ್ಲಿ ಒಂದು ಹೆಸರಾಂತ ರೇಸು. ಹ್ಮ್. ಆ ರೇಸಾಗೆ ಎಷ್ಟೋ ಜನ ಕಟ್ಟೋದು ತೇಗೂರು ರೇಸ ಪ್ರೈಸ್ ಹೊಡಿಲೇಬೇಕು ಅಂತಾನೆ ಕಟ್ಟೋದು. ಆ ರೇಸಲ್ಲಿ ಒಂದೊಂದು ಕೂದಲೆಳೆ ಅಂತರದಾಗೆ ಸೋತಿ ನಾವು ತೃತೀಯ ಸ್ಥಾನ ಪಡೆದಿದ್ದೀವಿ. ಇಲ್ಲಾಂದ್ರೆ ಫಸ್ಟ್ನೇ ಹೊಡಿತಿದ್ದ ಅವತ್ತು. ನಮ್ಮ ಎತ್ತಿನ ಕಡೆ ಗಾಡಿ ಬಿದ್ದರೆ ಅವತ್ತು ಫಸ್ಟ್ನೇ ಹೊಡಿತಿದ್ ನಾವು. ಕೇದಾರ್ನಾಥಕ್ಕೆ ನಾವು ಒಂದು 5-6 ಜನ ಹೋಗ್ಬೇಕು ಹಿಂಗ್ ಮಾಡ್ಬೇಕು ಅಂತಾನೆ ಹೋಗಿದ್ವಿ 5 ಜನ ಕೇದಾರ್ನಾಥಕ್ಕೆ. ಅಲ್ಲಿ ಹೋಗಿ ಬ್ಯಾನರ್ ತಗೊಂಡೋಗಿ ಹೆಚ್ಚು ಕಮ್ಮಿ ಕೆಳಗಿಂದ ಏನಿಲ್ಲ ಅಂದ್ರೆ 25 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕಾಗುತ್ತೆ. ಟ್ರೆಕ್ಕಿಂಗ್ ಮಾಡಿ ಅಲ್ಲಿ ಹೋಗಿ ಬ್ಯಾನರ್ ಇಟ್ಕೊಂಡು ನಮ್ಮ ಎತ್ತಿನ ಸಾಂಗ್ ಹಾಕ್ಸಿ ಐರಾವತದಿಂದ ಅಲ್ಲೆಲ್ಲರಿಗೂ ತೋರಿಸಿ, ನಾವು ಕರ್ನಾಟಕದಿಂದ ಇಂಥ ನಮ್ಮ ಕರ್ನಾಟಕದಾಗಿಂದ ಯಾರು ಮಾಡಿಲ್ಲ ಆ ಟೈಪು ಎತ್ತಿನ ಫೋಟೋ ಬ್ಯಾನರ್ಲ್ಲ ಇಟ್ಕೊಂಡೋಗಿ ನಮ್ಮ ಎತ್ತಿನ ಹೆಸರು ಎಲ್ಲ ತಕ್ಕೂ ಹಬ್ಬೇಕು ಅಂತೇಳಿ ಇಲ್ಲಿ ಬ್ಯಾನರ್ ಮಾಡಿಸ್ಕೊಂಡು ಹೋಗಿ ಕೇದಾರ್ನಾಥಕ್ಕೆ ಬ್ಯಾನರ್ ಇಟ್ಕೊಂಡು ನಮ್ಮ ಎತ್ತಿನ ಹಾಡಾಕ್ಸಿ ನಾವು ಇಂಥ ತಕ್ಕ ಹೋಗಿ ಹಿಂಗೆ ಮಾಡಿದೀವಿ ಅಂತ ಎಲ್ಲರಿಗೂ ತೋರಿಸ್ಬೇಕು ಅಂತ ಮಾಡಿದ್ವಿ. ಅದು ಸ್ನೇಹಿತರೆ, ನೀವೆಲ್ಲ ತುಂಬಾ ಇಷ್ಟಪಟ್ಟು ಕೇಳಿರುವ ಕರ್ನಾಟಕದ ಕಿಂಗ್ ಅಂತಾನೆ ಕರಿಬೋದು ಸ್ನೇಹಿತರೆ, ಮಿನಿ ಐರಾವತ. ನೋಡಿ, ಮಿನಿ ಐರಾವತ ಎತ್ತಿನ ಮುಂದೆ ನಿಂತಿದ್ದೀನಿ. ಆ ಎತ್ತಿನ ದರ್ಶನವನ್ನ ನಿಮಗೆ ಮಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಮಿನಿ ಐರಾವತ ತುಂಬಾ ಬಹುಮಾನವನ್ನ ಗೆದ್ದು ಮಿನಿ ಐರಾವತ ಎತ್ತು ಅಂದ್ರೆ ಇವತ್ತು ಎಲ್ಲರಿಗೂ ಒಂಥರ ಮನೆ ಮಾತಾಗಿದೆ. ಎಲ್ಲರಿಗೂ ಕಂಡುಹಿಡಿತಾರೆ, ಮಿನಿ ಐರಾವತ ರೇಸಿಗೆ ಬಂದಿತ್ತೆ ಅಂದ್ರೆ ಆ ಊರಲ್ಲಿ ಆ ರೇಸಿಗೆ ಒಂದು ಸ್ಥಾನಮಾನ ಹೆಚ್ಚಾಗಿ ಸಿಗುತ್ತೆ. ಈ ರೀತಿಯಾದ ಒಂದು ವಿಶೇಷವಾದ ಎತ್ತು ಸ್ನೇಹಿತರೆ. ಇದು ತುಂಬಾ ಸ್ಪೀಡಾಗಿ ಓಡೋಂಥ ಒಂದು ಸ್ಪೀಡ್ ಕಿಂಗ್ ಎತ್ತು. ಆ ಎತ್ತಿನ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅದ್ರ ಮಾಲೀಕರು ಇಲ್ಲೇ ಇದ್ದಾರೆ, ಅದರ ದೊಡ್ಡ ದೊಡ್ಡ ಅಭಿಮಾನಿಗಳು ಇದ್ದಾರೆ ಸ್ನೇಹಿತರೆ. ಆ ಎತ್ತಿನ ಹೆಸರನ್ನ ಕೇದಾರನಾಥದವರೆಗೂ ತಗೊಂಡೋಗಿ ಅಲ್ಲಿ ಬ್ಯಾನರ್ ಹಾಕಿ ಅಲ್ಲಿಯೂ ಕೂಡ ಹಬ್ಲಿ ಅಂತೇಳಿ ಒಂದು ಪ್ರಯತ್ನವನ್ನ ಮಾಡಿದ್ರು. ತುಂಬಾ ಕರ್ನಾಟಕದಲ್ಲಿ ವಿಶೇಷವಾದ ಅಭಿಮಾನಿ ಬಳಗವನ್ನು ಹೊಂದಿದೆ ಸ್ನೇಹಿತರೆ ಮಿನಿ ಐರಾವತ ಎತ್ತು. ನೋಡಿ, ಆ ಎತ್ತನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ದಯವಿಟ್ಟು ಈ ಎತ್ತಿನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ನಮಸ್ತೆ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಆಕಾಶ್ ಅಂತ. ಆಕಾಶ್. ಇವತ್ತು ಮಿನಿ ಐರಾವತ ಅಂದ್ರೆ ಎಲ್ಲರಿಗೂ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದೆ. ಐರಾವತ, ದೊಡ್ಡ ಐರಾವತ, ಮಿನಿ ಐರಾವತ. ಇದು ಒಂದೇ ಮನೆಯಲ್ಲಿ ಅಂದ್ರೆ ದೊಡ್ಡ ಐರಾವತ ಇರೋ ಜಾಗದಲ್ಲಿ ಮಿನಿ ಐರಾವತ ಎತ್ತು ಇದೆ. ಅದೇ ತರ ಅದರದ್ದು ಸ್ಥಾನವನ್ನು ತುಂಬುತ್ತಿದೆ ಸ್ನೇಹಿತರೆ. ಸರ್, ಅದಕ್ಕೆ ಏನ್ ಹೇಳ್ತೀರಾ ನೀವು? ಅದಕ್ಕೆ ಖುಷಿ ಆಗುತ್ತಣ್ಣ. ಆ ದೊಡ್ಡೆತ್ತು ಕೆರಿಯರ್ ಮುಗಿಯೋಷ್ಟೊತ್ತಿಗೆ ಇದ್ರದ್ದು ಸ್ಟಾರ್ಟ್ ಆಗ್ತಾ ಬಂತು. ಫಸ್ಟ್ ಎರಡಲ್ಲಾಗಿ ತಂದಿದ್ದು ಬೆಳಗಾಮಿಂದ ಎರಡಲ್ಲಿಂದ ತಂದು ಕರಿಂದೇಸಿಗೆ ಹಾಕಿದ್ದು. ಫಸ್ಟ್ ಕರಿಂದೇಸಿಗೆ ಹಾಕಿ ಬಾಲ್ಗೋಲಿಗೆ ಕಟ್ಟಿದ್ದು. ಫಸ್ಟ್ ಬಾಲ್ಗೋಲಿಗೆ ಕಟ್ಟಿ ಒಂದ್ 3 ಕಣ ಸೋತ್ವಿ. ಬೇಜಾರಾಯ್ತು ನಮಗೆ, ಎತ್ ಕೊಡೋಣ ಅಂತ. ಆಮೇಲೆ ನಾನು ಇವನು ಸೇರ್ಕೊಂಡು ಇಲ್ಲಿ ಬಲರಾಮ ಅಂತ ಒಂದು ಕರಿಂಗ್ ಮಾಡ್ಕೊಂಡು ಇಲ್ಲಿ ನೀರ್ಗುಂದ ರೇಸಿಗೆ ಹಾಕಿದ್ವಿ. ಅವಾಗ 2 ಕಟ್ಟಿದ್ವಿ. ಬಲದಿಂದ ತೆಗೆದು ಫಸ್ಟ್ನೇ ಕಣನೇ 2 ಕಟ್ಟಿದ್ದು. ಅವಾಗಿಂದ ಕರಿನ್ ರೇಸಿಗೆ ಪ್ರೇಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಅಂದ್ರೆ ಈ ಮಿನಿ ಐರಾವತ ಕರಿನ್ ರೇಸಲ್ಲಿ ನೋಡ್ಬೇಕಾದ್ರೆ ದೊಡ್ಡ ಐರಾವತ ದೊಡ್ಡ ರೇಸಲ್ಲಿ ಕಿಂಗ್. ಅವಾಗ ದೊಡ್ಡ ರೇಸಲ್ಲಿ ಅವಾಗಲೇ ಪ್ರೇಸ್ ಹೊಡಿತಿತ್ತು. ಆ ಕೆರಿಯರ್ ಮುಗಿಯೋಷ್ಟೊತ್ತಿಗೆ ಇದು ಚಾಲ್ತಿ ಬರ್ಲಿ ಅಂತ ಇದನ್ನ ಹುಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಕರ ತಂದಿದ್ ನಾವು. ಅಂದ್ರೆ ಎಷ್ಟು ವರ್ಷ ಆಯ್ತು ನೀವು ತಂದಿದ್ದು? ನಾವು ತಂದಿದ್ದು 2 ಅವಾಗ. ಇಲ್ಲಿಗೆ ಒಂದು 3 ವರ್ಷ ಆಗಿ ಬಂತು. ಈಗ ಬಾಯಿಗುಡಿ ಒಂದ್ ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಯ್ತು. 4 ವರ್ಷ ಆಯ್ತಲ್ವಾ? 4 ವರ್ಷ ಆಯ್ತು. ನೋಡಿ ಸ್ನೇಹಿತರೆ, ಇವರು ಬೆಳಗಾಮಿಂದ ತಂದು ಮಿನಿ ಐರಾವತ ಸ್ಥಾನನ ತುಂಬಲಿ ಅಂತೇಳಿ ಆ ಎತ್ತು ಸೀನಿಯರ್ ಇದ್ದಾಗ ಇದನ್ನ ತಗೊಂಬಂದ್ರು. ಈಗ ಸ್ನೇಹಿತರೆ ಆ ಎತ್ತು ಅಂದ್ರೆ ಮನೇಲಿದೆ, ಅದು ಆಲ್ರೆಡಿ ಸೀನಿಯರ್ ಆ ಥರ ಫೀಲ್ ಮಾಡ್ತಿದೆ. ಈ ಎತ್ತು ಅದ್ರ ಜಾಗವನ್ನ ತುಂಬ್ತಿದೆ ಸ್ನೇಹಿತರೆ. ಅಂದ್ರೆ ಅಷ್ಟೇ ಅಭಿಮಾನಿ ಬಳಗ ಇದಕ್ಕೂ ಇದೆ. ಇದಾರೆ ಅಣ್ಣ, ಅಷ್ಟೇ ಅಭಿಮಾನಿ ಬಳಗನೂ ಇದಾರೆ. ಪ್ರತಿಯೊಂದು ಆ ಎತ್ತಿಗೆ ಯಾವ ತರ ಸಪೋರ್ಟ್ ಮಾಡ್ತಿದ್ರು ಈ ಎತ್ತಿಗೂ ಅದೇ ತರ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ನೀವು ಮಿನಿ ಐರಾವತ ಎತ್ತಿನ ಹಿಂದೆ ನೀವೇ ಓಡಾಡ್ತಾರ ಹುಡುಗರು, ನಿಮಗೆ ಇದ್ರ ಜೊತೆ ಬಾಂಡಿಂಗ್ ಹಂಗಿದೆ? ಚೆನ್ನಾಗಿ. ಇದೊಂದ್ರೆ ಒಂದ್ 5-6 ಜನಕ್ಕೆ ಮಾತ್ರ ಹೊಂದ್ಕೊಂಡಿರೋದು. ಹೊಸಬ್ರನ್ನ ಯಾರನ್ನೂ ಬಿಡ್ಕೊಳಲ್ಲ. ನಾವು ಯಾರು ಬಡ್ಡಿಗೆ ಹೋದ್ರೆ ಫಸ್ಟ್ ನಮ್ಮನ್ನ ಗುರ್ಸುತ್ತೆ. ನಮ್ಮನ್ ಕೈ ಏನಾರ ಮೂಸ್ ನೋಡಿ ನಮ್ಮರೇ ಅಂತೇಳಿ ಬಡ್ಡಿ ಬಿಡ್ಕೊಳತಿಲ್ಲ ಅಂದ್ರೆ ಆಯೋರಿಗೆ ಆಯಕ್ ಹೋಗುತ್ತೆ. ಇದ್ರ ಸ್ಪೀಡ್ ಎಲ್ಲ ಹೆಂಗಿದೆ ಸರ್? ಸ್ಪೀಡ್ ದೊಡ್ಡೆತ್ತು ಏನ್ ಟೈಪ್ ಸ್ಪೀಡು, ಯಾವ ಟೈಪ್ ನಿಂತ್ಕೊಬೇಕು, ಯಾವ ಟೈಪ್ ಇದ್ ಮಾಡುತ್ತೋ ಅದೇ ಟೈಪ್ ನಿಂತ್ಕೊಳುತ್ತೆ. ಅದೇ ಟೈಪ್ ಹೋಗುತ್ತೆ. ಅಂದ್ರೆ ದೊಡ್ಡೆತ್ತು ಒಂದೇ ಕೋಲಿಗೆ ಹೋಗೋದು, ಇದು 2 ಕೋಲಿಗೆ ಹೋಗುತ್ತೆ. ಬಲಕ್ಕೂ ಹೋಗುತ್ತೆ, ಎಡಕ್ಕೂ ಹೋಗುತ್ತೆ. ಅಂದ್ರೆ ಎರಡರಲ್ಲಿ ಎಕಡೆ ಸ್ಪೀಡ್? ಎಡಕ್ಕೆ ಸ್ಪೀಡ್ ಇದು. ಬಲಕ್ ಸ್ವಲ್ಪ ತಳ್ಳುತ್ತೆ, ಮಗ್ಲೆತ್ತು ಪ್ರೆಸರ್ ಮಾಡುತ್ತೆ. ಎಡಕ್ಕೆ ಯಾವ ಟೈಪ್ ಅಂದ್ರೆ ದಾರ ಹೊಡೆದಂಗೆ ಹೋಗುತ್ತೆ ನೀಟಾಗಿ ಲೈನ್ ಆಗಿ. ಸರ್, ಇದು ಯಾವ ಎತ್ತಿನ ಜೊತೆ ಜಾಸ್ತಿ ಹಾಕಿರೋದು? ಪಾಯಿಂಟ್ ರೇಸಾಗೆ ಮಾಣಿಕ್ಯ ಅಂತ. ಪಾಯಿಂಟ್ ಆಗಿ ಏನಿಲ್ಲ ಅಂದ್ರೆ ಅದ್ರ ಜೊತೆಗೆ ಒಂದು 8ರಿಂದ 9 ಪ್ರೈಸ್ ಹೊಡೆದಿದ್ವಿ. ಅದ್ ಬಿಟ್ರೆ ಈಗ ಇತ್ತೀಚೆಗೆ ಹಾಕೊಂಡ್ ಬರ್ತಾ ಇದೀವಿ. ಜೋಡಿ ಎತ್ತಿಗಳಲ್ಲಿ ಯಾವ್ದು ಒಂದೇ ಫಿಕ್ಸ್ ಇಲ್ಲ? ಒಂದೇ ಫಿಕ್ಸ್ ಮಾಡಿಲ್ಲ ಯಾವ್ದು.
ಒಟ್ಟು ಎಲ್ಲ ಎತ್ತಿನ ಜೊತೆ ಎಲ್ಲ ಎತ್ತಿನ ಜೊತೆಗೂ ಹಾಕಿದೀವಿ. ಸರ್ ಈಗ ಮೊನ್ನೆ ತೇಗೂರು ರೇಸಿಗೆ ಹಾಕಿದ್ರಿ, ಹ್ಮ್. ತೇಗೂರು ರೇಸಲ್ಲಿ ತೃತೀಯ ಸ್ಥಾನ ಗಳಿಸಿದ್ದೀರಾ ಬ್ರಾಂಡಣ್ಣಪ್ಪ ಜೊತೆಗೆ. ನಿಮಗೆ ಆ ಮೆಮೊರೀಸ್ ಯಾವ ಥರ ಇತ್ತು? ತೇಗೂರು ರೇಸ್ ಬ್ರಾಂಡಣ್ಣಪ್ಪ ಅಂದರೆ ಸ್ನೇಹಿತರೆ ನೋಡಿ, ತೇಗೂರು ರೇಸ್ನ ವರ್ಲ್ಡ್ ಕಪ್ ರೇಸ್ ಅಂತ ಕರಿಬೋದು, ಅಷ್ಟು ಚೆನ್ನಾಗಿ ನಡೆಸ್ತಾರೆ. ಮತ್ತು ಅಲ್ಲಿಗೆ ಘಟಾನುಘಟಿ ಎತ್ತುಗಳು ಬಂದಿರ್ತವೆ. ಆ ಘಟಾನುಘಟಿ ಎತ್ತುಗಳ ನಡುವೆ ಓಡಿ ಸ್ನೇಹಿತರೆ ಮಿನಿ ಐರಾವತ ಮತ್ತು ಬ್ರಾಂಡಣ್ಣಪ್ಪ ಎತ್ತು ತೃತೀಯ ಸ್ಥಾನವನ್ನು ಗಳಿಸಿದಾವೆ. ಸರ್ ಅಲ್ಲೇದು ಯಾವ ಥರ ಇತ್ತು ಮಾಹಿತಿ ತಿಳಿಸ್ಕೊಡ್ತೀರಾ ತೇಗೂರು ರೇಸ್ ಬಗ್ಗೆ? ಆ ತೇಗೂರು ರೇಸು ಅಂದ್ರೆ ನಮ್ಮ ಜೋಡಿ ಗಾಡಿ ಇದ್ರಲ್ಲಿ ಒಂದು ಹೆಸರಾಂತ ರೇಸು. ಆ ರೇಸಾಗೆ ಎಷ್ಟೋ ಜನ ಕಟ್ಟೋದು ತೇಗೂರು ರೇಸ ಪ್ರೇಸ್ ಹೊಡಿಲೇಬೇಕು ಅಂತಾನೆ ಕಟ್ಟೋದು. ಆ ರೇಸಲ್ಲಿ ಒಂದೊಂದು ಕೂದ್ಲೆಳೆ ಅಂತರದಾಗೆ ಸೋತಿ ನಾವು ತೃತೀಯ ಸ್ಥಾನ ಪಡೆದಿದ್ವಿ. ಇಲ್ಲಾಂದ್ರೆ ಫಸ್ಟ್ನೇ ಹೊಡಿತಿದ್ದ ಅವತ್ತು. ನಮ್ಮ ಎತ್ತಿನ ಕಡೆ ಗಾಡಿ ಬಿದ್ದರೆ ಅವತ್ತು ಫಸ್ಟ್ನೇ ಹೊಡಿತಿದ್ ನಾವು. ಅದ್ರ ಮೆಮೊರೀಸ್ ಯಾವ ಥರ ಇತ್ತು? ಮೊದಲನೇ ರೌಂಡ್ ಯಾರ ಮೇಲೆ ಪಾಸ್ ಆಯ್ತು ನೀವಲ್ಲಿ? ಮೊದಲನೇ ರೌಂಡು ಅಲ್ಲೇ ಒಂದ್ ಜೊತೆ ಇತ್ತು, ಎರಡನೇ ರೌಂಡು ಪಕ್ಷಿ ಅಂತ ಇತ್ತು, ಮೂರನೇ ರೌಂಡು ಲಿಂಗದಲ್ಲಿ ಒಂದ್ ಜೊತೆ ಕರುಗಳು, ನಾಲ್ಕನೇ ರೌಂಡು ಜೈಸೂರ್ಯ ರಾಮಕರ ಅಂತ, ಐದನೇ ರೌಂಡು ಪ್ರೇಜೊಳಿ ಫಸ್ಟ್ ಸೆಕೆಂಡ್ ರೌಂಡ್ಗೆ ಸಿಪಾಯಿ ಸೋತ್ವಿ. ಆಮೇಲೆ ಇವು ಕೊಡ್ಕೊಂಡು ಯಾವಕ್ಕೆ ಇವಕ್ಕೆ ಪವರು ಮತ್ತೆ ನರಸಿಂಹ ಹೊಡೆದು ಥರ್ಡ್ ಪ್ಲೇಸ್ ಆದ್ವಿ. ನೋಡಿ ಸ್ನೇಹಿತರೆ, ತೇಗೂರು ರೇಸ್ ಬಗ್ಗೆ ಸಿಂಪಲ್ ವರ್ಣನೆ ಮಾಡಿದ್ರು. ಅಂದರೆ 4 ರೌಂಡ್ ಮುಗಿಸಿ 5ನೇ ರೌಂಡ್ ಸೆಮಿಫೈನಲಲ್ಲಿ ಆಡಿ ಆಮೇಲೆ ಸೆಮಿಫೈನಲಲ್ಲಿ ಹೊರಗೆ ಬಂದು ಮತ್ತೆ ಥರ್ಡ್ ಪ್ಲೇಸನ್ನು ಪಡಿತಾರೆ. ಸರ್ ಅದು ಹೆಂಗಿತ್ತು ನಿಮಗೆ ತೇಗೂರಲ್ಲಿ ಅಂದರೆ ಪ್ಲೇಸ್ ಗೆಲ್ಲೋದು ಅಂದರೆ ಎಲ್ಲರಿಗೂ ಖುಷಿ ವಿಷಯ. ಏನು ಯಾವ ಥರ ಖುಷಿ ವ್ಯಕ್ತಪಡಿಸಿ? ಫಸ್ಟ್ ಹೊಡೆದಿದ್ರೆ ಇನ್ನೂ ಭಾರಿ ಖುಷಿ ಪಡ್ತಿದ್ವಿ. ಅಂದ್ರೆ ಖುಷಿ. ಮುಂಚೆ 2 ಪ್ರೈಸ್ ಹೊಡೆದಿದ್ವಿ ದೊಡ್ಡ ಎತ್ನಾಗೆ. ಒಂದು ಫಸ್ಟ್ ಹೊಡೆದಿವಿ, ಒಂದು ಸೆಕೆಂಡ್ ಹೊಡೆದಿದ್ವಿ ದೊಡ್ಡ ಎತ್ತಗೆ. ಒಂದು ಖುಷಿ ಅಂದ್ರೆ ಏನು ಅಂದ್ರೆ ಊಟದ್ದು. 2 ದಿನ ರೇಸ್ ಮಾಡಿದ್ರೆ 2 ದಿನ ಪೂರ್ತಿ ಸಂಪೂರ್ಣ ಊಟಕ್ಕೆ ಹಾಕಿದ್ರು, ಅದೊಂದು ಖುಷಿ. ಆ ಟೈಪು ಎಲ್ಲೂ ಹಾಕಲ್ಲ ಊಟಕ್ಕೆ. ಮದುವೆ ಮನೆಗೆ ಇಟ್ಟಂಗೆ ಸಾಲಾಗಿ ನೀಟಾಗಿ ಊಟಕ್ಕೆ ಮಾಡಿ ಊಟಕ್ಕೆ ಹಾಕಿದ್ರು, ಅದೊಂದು ಖುಷಿ. ಅಂದ್ರೆ ಸ್ನೇಹಿತರೆ ಅವ್ರು ಹೇಳೋದು, ರೇಸಿಗೆ ಹೋಗಿರೋ ನೋಡೋರಿಗೆ ಊಟಕ್ಕೆ ಇಡೋ ಥರ ಇರಲಿಲ್ಲ, ಅದು ಊಟ ಮಾಡಕ್ ಹೋಗಿರೋರಿಗೆ ರೇಸ್ ನೋಡಕ್ಕೆ ವ್ಯವಸ್ಥೆ ಮಾಡ್ದಂಗೆ ಇತ್ತು. ಸಾವಿರಾರು ಜನ, ಲಕ್ಷಾಂತರ ಜನ ಊಟ ಮಾಡಿದ್ರು, ಅದೊಂದು ಖುಷಿ ವಿಚಾರ. ಅದೊಂದು ತುಂಬಾ ಖುಷಿ ಸ್ನೇಹಿತರೆ. ತೇಗೂರಲ್ಲಿ ತುಂಬಾ ಚೆನ್ನಾಗಿ ರೇಸ್ ನಡೆಸ್ತಾರೆ, ಅಲ್ಲಿ ತೃತೀಯ ಸ್ಥಾನವನ್ನು ಗಳಿಸ್ತು. ಸರ್ ಮತ್ತೆ ಟೋಟಲಿ ಎಷ್ಟು ಬಹುಮಾನ ಗಳಿಸಿರ್ಬೋದು ಮಿನಿ ಐರಾವತ? ಜೋಡಿ ಗಾಡೆಗೆ ಒಂದು ಏನಿಲ್ಲ ಅಂದ್ರು ಒಂದು ಫಸ್ಟ್ ಎಲ್ಲೂ ಹೊಡೆದಿಲ್ಲ, ಸೆಕೆಂಡ್ ಥರ್ಡ್ ಫೋರ್ತ್ ಒಂದು 10 ಹೊಡೆದಿದ್ವಿ. ಕರ್ಗುಳಗೆ ಅದರಲ್ಲಿ ಒಂದು 7-8 ಫಸ್ಟ್ ಹೊಡೆದಿದ್ವಿ. ಟೋಟಲ್ ಆಗಿ ಜೋಡಿ ಗಾಡಿ ಕರ್ಗುಳ ರೇಸು ಪಾಯಿಂಟ್ ಕಡೆಗೆಲ್ಲ ಸೇರಿ ಒಂದು 30-32 ಹೊಡೆದಿದ್ವಿ. ನೋಡಿ ಸ್ನೇಹಿತರೆ, ರೆಕಾರ್ಡ್ ಸುಮ್ಮನೆ ಇಲ್ಲ, 30-32 ಬಹುಮಾನಗಳನ್ನು ಗೆಲ್ತಿದೆ ಮಿನಿ ಐರಾವತ ಎತ್ತು. ಮಿನಿ ಐರಾವತ ಎತ್ತು ಬರ್ತೆ ರೇಸಿಗೆ ಅಂದ್ರೆ ಅದು ನೋಡಕ್ಕೆ ಹುಡುಗರುಗಳು ಬರ್ತಾರಂತ. ಈಗ ಭಾರಿ ಅಭಿಮಾನಿಗಳು ಅಂದ್ರೆ ಅಲ್ಲಿ ಪಾಯಿಂಟಿಗೆ ಹೋಗ್ತೀವಲ್ಲ ಅಲ್ಲೊಂತಕ್ಕೆ, ಇಲ್ಲಿ ವಸ್ತುರ್ಗ ಸೈಡ್ ಅಭಿಮಾನಿಗಳು ಭಾರಿ ಜನ ಅಭಿಮಾನಿಗಳು. ಸರ್ ನಮಗಂತೂ ತುಂಬಾ ಜನ ಕೇಳಿದ್ರು ಮಿನಿ ಐರಾವತ ಎತ್ತಿನ ವಿಡಿಯೋ ಮಾಡಿ, ಮಿನಿ ಐರಾವತ ಎತ್ತಿನ ವಿಡಿಯೋ ಮಾಡಿ ಅಂತ. ಸ್ನೇಹಿತರೆ ನಾನು ಅಂದ್ರೆ ಯಾವ್ದಾರು ಎತ್ತಿನ ವಿಡಿಯೋ ಮಾಡಕ್ ಹೋಗಿದ್ರೆ ಆ ಎತ್ತಿನ ಮಾಲೀಕರೇ ಹೇಳಿ ಕಳಿಸಿದ್ದಾರೆ ಎಷ್ಟೋ ಸಲ ನನಗೆ. ಚಕ್ಡಿ ಗಾಡಿ ರೇಸಿನ ವಿಡಿಯೋಗಳು ಮಾಡಕ್ ಹೋದಾಗ ಅಣ್ಣ ಹಂಗೆ ಮಿನಿ ಐರಾವತ ಎತ್ತಿನ ವಿಡಿಯೋ ಮಾಡಿ, ಯಾಕೆ ಮಾಡಿಲ್ಲ ನೀವು ಅಂತ ಕೇಳೋರು. ಅಂದರೆ ಮಾಡಿದ್ದೆ ಸ್ನೇಹಿತರೆ, ಆದರೆ ಪರ್ಟಿಕ್ಯುಲರಾಗಿ ದೊಡ್ಡ ಐರಾವತ ಎತ್ತಿನ ಮಾಡಿದ್ದೆ, ಮಿನಿ ಐರಾವತ ಎತ್ತಿಂದು ಇದನ್ನೇ ನಿಲ್ಲಿಸಿ ಮಾಡಬೇಕು ಅಂತೇಳಿ ನಿಮಗೆ ಖುಷಿ ಪಡ್ಸೋಕ್ಕೋಸ್ಕರ ಬಂದಿದ್ದೀನಿ. ಮತ್ತು ನೀವು ಕೇದಾರನಾಥಕ್ಕೆ ಹೋಗಿ ಅಲ್ಲಿ ಐರಾವತ ಫ್ಲಾಗ್ ಎಲ್ಲ ಹಾರಿಸಿದ್ರಿ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಹಿಂಗೆ ಫೋನ್ ನೋಡ್ಬೇಕಾರೆ ಒಂದು ಮಹಾರಾಷ್ಟ್ರದ ಸೋನಿ 50-50 ಅಂತಿತ್ತು, ಅದರ ಅಭಿಮಾನಿಗಳು ಹೋಗಿ ಅಲ್ಲಿ ಹಾಕ್ಸಿ ಅದ್ರದ್ದು ಬ್ಯಾನರ್ನೆಲ್ಲ ಕಟ್ಟಿ ಹಿಂಗ್ ಮಾಡಿದ್ರು, ಅದೊಂದು ರೀಲ್ಸ್ ನೋಡಿದ್ವಿ. ನಮಗೆ ಅವಾಗಿಂದ ಭಾರಿ ಆಸೆ ಇತ್ತು, ನಾವು ಹಿಂಗ್ ಹೋಗಿ ಅಲ್ಲಿ ಅಂತ ಪುಣ್ಯಕ್ಷೇತ್ರದಾಗ ಹೋಗಿ ನಾವು ಹಿಂಗ್ ಬ್ಯಾನರ್ ಎಲ್ಲ ಕಟ್ಟಿ ನಾವು ನಮ್ಮ ಹೆಸರನ್ನ ಅಲ್ಲಿ ಅಂತತಕ್ಕೆ ಹೆಸರು ಮಾಡ್ಬೇಕು ಅಂತ ಭಾರಿ ಆಸೆ ಆಗಿತ್ತು. ಹೋದ್ ಸತಿ ನಾವೊಂದು 5 ಜನ ಇದ್ವಿ, ನಮ್ಮ ಫ್ರೆಂಡು ಒಂದು 5 ಜನ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಫ್ಲೈಟಾಗಿ ಹೋಗಿ ಈ ಬ್ಯಾನರ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಗೆ ಹೋಗಿ ಫ್ಲಾಗ್ ಹಾರಿಸಿ ನಮ್ಮ ಎತ್ತಿನ ಹಾಕ್ಸಿ ಫೋಟೋ ಕಮ್ಮಿ ಕೆಳಗಿಂದ ಏನಿಲ್ಲ ಅಂದ್ರೆ 25 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕಾಗುತ್ತೆ. ಟ್ರೆಕ್ಕಿಂಗ್ ಮಾಡಿ ಅಲ್ಲಿ ಹೋಗಿ ಬ್ಯಾನರ್ ಇಟ್ಕೊಂಡು ನಮ್ಮ ಎತ್ತಿನ ಸಾಂಗ್ ಹಾಕ್ಸಿ ಐರಾವತದಿಂದ ಅಲ್ಲೆಲ್ಲರಿಗೂ ತೋರಿಸಿ, ನಾವು ಕರ್ನಾಟಕದಿಂದ ಇಂಥ ನಮ್ಮ ಕರ್ನಾಟಕದಾಗಿಂದ ಯಾರು ಮಾಡಿಲ್ಲ ಆ ಟೈಪು ಎತ್ತಿನ ಫೋಟೋ ಬ್ಯಾನರ್ ಎಲ್ಲ ಇಟ್ಕೊಂಡು ಹೋಗಿ ನಮ್ಮ ಎತ್ತಿನ ಹೆಸರು ಎಲ್ಲ ತಕ್ಕೂ ಹಬ್ಬೇಕು ಅಂತೇಳಿ ಇಲ್ಲಿ ಬ್ಯಾನರ್ ಮಾಡಿಸ್ಕೊಂಡು ಹೋಗಿ ಕೇದಾರ್ನಾಥ್ಗೆ ಬ್ಯಾನರ್ ಇಟ್ಕೊಂಡು ನಮ್ಮ ಎತ್ತಿನ ಹಾಕ್ಸಿ ನಾವು ಇಂಥ ತಕ್ಕ ಹೋಗಿ ಹಿಂಗೆ ಮಾಡಿದೀವಿ ಅಂತ ಎಲ್ಲರಿಗೂ ತೋರಿಸ್ಬೇಕು ಅಂತ ಮಾಡಿದ್ವಿ. ಅದು ನೋಡಿ ಸ್ನೇಹಿತರೆ, ಕೇದಾರನಾಥ ಅಂದರೆ ಇವತ್ತದು ಭಾಳ ಅತಿ ಹೆಚ್ಚು ಉನ್ನತವಾದ ಪುಣ್ಯಕ್ಷೇತ್ರಗಳಲ್ಲಿ ಅದು ಒಂದು. ಅದು ವರ್ಷದಲ್ಲಿ ಕೆಲವೇ ದಿನಗಳು ಮಾತ್ರ ಓಪನ್ ಇರುತ್ತೆ. ಅಂಥ ಕಡೆ ನಾವು ಹೋಗಿ ದೇವ್ರ ದರ್ಶನ ಮಾಡೋದೇ ದೊಡ್ಡ ವಿಷಯ ಸ್ನೇಹಿತರೆ. ಇವ್ರು ಅಂಥದ್ರಲ್ಲಿ ಐರಾವತ ಅಭಿಮಾನಿ ಬಳಗದವ್ರು ಹೋಗಿ ಅಲ್ಲಿ ಬ್ಯಾನರು ಮತ್ತು ಫ್ಲಾಗ್ ಹಾರಿಸಿ ಐರಾವತ ಹಾಕಿ ಖುಷಿ ಪಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ನೋಡಿ, ಒಂದು ಎತ್ತಿನ ಹೆಸರನ್ನು ಎಲ್ಲಿ ತನಕ ತಗೊಂಡೋಗಿದ್ದಾರೆ, ಉನ್ನತ ಸ್ಥಾನ ತನಕನೂ ತಗೊಂಡೋಗಿದ್ದಾರೆ. ತುಂಬ ಖುಷಿಯಾಗುತ್ತೆ. ಸಾಧನೆಗಳು ತುಂಬ ಇದ್ದಾವೆ ಐರಾವತ ಎತ್ತಿನ, ತುಂಬ ಬಹುಮಾನಗಳನ್ನು ಗೆದ್ದು ಅನೇಕ ಅಭಿಮಾನಿಗಳ ಮನಸ್ಸುಗಳನ್ನು ಗೆದ್ದಿದೆ. ಹಳ್ಳಿಕಾರ ಮಾತ್ರ ಸಾಕ್ತಿರಲ್ಲ, ಗೂಳಿಗಳನ್ನ ನೀವು ಸಾಕಿದ್ರ ಮುಂಚೆಯಿಂದ? ಇಲ್ಲ ಸರ್, ನಾವು ಹಳ್ಳಿ ಕಾರ್ ಬಿಟ್ಟರೆ ಬೇರೆ ಯಾವುದು ಸಾಕಲ್ಲ. ಹಳ್ಳಿ ಕಾರೇ ನಮಗೆ. ಈಗ ನಿಮ್ಮ ಮನೇಲಿ ಯಾವ್ಯಾವ ಎತ್ತಿದ್ದು ಮುಂಚೆಯಿಂದ? ನಮ್ಮ ಮನೇಲಿ ದೊಡ್ಡ ಐರಾವತ ಇತ್ತು,
ಫಸ್ಟು ಅದಕ್ಕಿಂತ ಮುಂಚೆ ಎತ್ತು ಕಟ್ಟಿದ್ದೀವಿ ಎಲ್ಲ. ಅವಾಗಂದ್ರೆ ಎತ್ತುಗಳಿಗೆ ಹೆಸರಿರಲಿಲ್ಲ, ಆದರೆ ಹೆಸರು ಇರ್ತಿರ್ಲಿಲ್ಲ. ಅವೆಲ್ಲ ಪ್ರೈಸ್ ಹೊಡೆದಿದ್ದೀವಿ ಅವರಲ್ಲೂ. ಬಟ್ ಈಗ ಇತ್ತೀಚೆಗೆ ನಮ್ಮ ದೊಡ್ಡ ಐರಾವತ ಬಂದಮೇಲೆ ಐರಾವತ ಅಂತ ಹೆಸರು ಫಸ್ಟ್ ನಾವೇ ಕಟ್ಟಿದ್ದು. ಅವಾಗಿಂದ ಎಲ್ಲರೂ ಕಟ್ಟಕ್ಕೆ ಶುರು ಮಾಡಿದರು. ನಾವೇ ಫಸ್ಟು ಪ್ರಥಮವಾಗಿ ಎತ್ತಿಗೆ ಹೆಸರಿಟ್ಟಿದ್ದು ನಾವೇ. ಐರಾವತ ಅಂತ ಗಜ ಅಂತ ಹೆಸರಿಟ್ಟಿದ್ದು ನಾವೇ. ಮುಂಚೆ ಯಾರು ಐರಾವತ ಅಂತಾನೆ ಕರೆಯೋದು. ನೋಡಿ ಸ್ನೇಹಿತರೆ, ಪ್ರಪ್ರಥಮ ಬಾರಿಗೆ ಹೆಸರಿಟ್ಟು ನಾವು ಎತ್ತಿಗೆ ರೇಸಿಗೆ ಹಾಕಿದ್ದು ಅಂತ ಹೇಳ್ತಿದ್ದಾರೆ. ಐರಾವತ ಹೆಸರಿಟ್ರು. ಮತ್ತು ಇವ್ರದೇ ಮನೆಯಲ್ಲಿ ಬ್ರ್ಯಾಂಡ್ ಐರಾವತ ಅಂತ ಒಂದು ಎತ್ತು ಬಂದು ಅದು ಕೂಡ ಮಿಂಚಿನ ಓಟದಿಂದ ಅನೇಕ ಅಭಿಮಾನಿಗಳ ಮನಸ್ಸಿಗೆ ಎದ್ದಿತ್ತು. ಕಾರಣಾಂತರದಿಂದ ಅದು ಸ್ವಲ್ಪ ಪೆಟ್ಟಾಯಿತು ಸ್ನೇಹಿತರೆ. ಅದಾದಮೇಲೆ ಮಿನಿ ಐರಾವತ ಬಂದು ಅದ್ರ ಸ್ಥಾನವನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ. ತುಂಬ ಖುಷಿ ಆಗುತ್ತೆ. ದೊಡ್ಡ ಐರಾವತ ಎತ್ತಿನ ಸ್ಥಾನ ತುಂಬೋದು ಅಂದರೆ ಸುಮ್ಮನೆ ಅಲ್ಲ. ಯಾಕೆಂದರೆ ಆ ಎತ್ತಿನ ಹೆಸರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಎಲ್ಲರೂ ಎಲ್ಲಾದರೂ ರೇಸಲ್ಲಿ ಹೇಳ್ತಾರೆ, ದೊಡ್ಡ ಐರಾವತನ ಗೆಸ್ಟ್ ಥರ ಕರೆಸ್ತಾರೆ. ಅಂಥ ಮನೆಯಲ್ಲಿ ಈ ಎತ್ತು ಕೂಡ ಆ ಸ್ಥಾನವನ್ನು ತುಂಬ್ತಾ ಇದೆ ಸ್ನೇಹಿತರೆ. ಮತ್ತೆ ಏನೇನಾದ್ರು ಸ್ಪೀಡ್ ಹೇಳ್ರಿ ಏನಾದ್ರು. ಅಂದ್ರೆ ದೊಡ್ಡ ಐರಾವತ ಅಂದ್ರೆ ಅದೊಂದು ಬ್ರ್ಯಾಂಡು. ಅದು ಹೊಡೆದಿರೋದು ಸಣ್ಣ ಪುಟ್ಟ ಕಣ್ಗಳು ಯಾವನು ಹೊಡೆದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನು ಜೋಡಿ ಗಾಡಿ ರೇಸ್ ನಡೆಸ್ತಾರೋ ಅದ್ರ ಟಾಪ್ ಕಣ್ಗಳು ಏನಿದಾವೆ ಆ ಟಾಪ್ ಕಣ್ಗಳಿಗೆಲ್ಲ ಪ್ರಥಮ ಸ್ಥಾನ ಹೊಡೆದಿರೋದು ನಮ್ಮ ದೊಡ್ಡ ಐರಾವತ. ಹಂಗಾಗಿ ಅದಕ್ಕೆ ಭಾರಿ ಜನ ಅಭಿಮಾನಿಗಳು ಆಗಲಿ, ಭಾರಿ ಜನ ಪ್ರತಿಯೊಂದು ಅದಕ್ಕೆ ಹೆಸರು ಬರೋಕ್ಕೆ ಕಾರಣನೇ ಆ ದೊಡ್ಡ ದೊಡ್ಡ ಕಣ್ಗಳು ಹೊಡೆದಿದ್ದದು. ದೊಡ್ಡ ಐರಾವತ ಎಷ್ಟು ಬಹುಮಾನ ಗೆಲ್ಸಿದೆ ಸರ್ ಅಂದಾಜು? ಒಂದು 30-40 ಹೊಡೆದಿದೆ. ಬುಲೆಟ್ ಬೈಕ್ಗಳು ಎಲ್ಲ ಬೈಕ್ ಏನಿಲ್ಲ ಅಂದ್ರೂ ಒಂದು 6-7 ಬೈಕ್ ಹೊಡೆದಿದೆ. ಪ್ರಪ್ರಥಮ ಬಾರಿಗೆ ಲಕ್ಷ ಅಂತ ನಡೆದಿದ್ದು ಟಿ ನರಸೀಪುರದಾಗೆ. ಆ ಲಕ್ಷದ ಕಣ ಹೊಡೆದಿದ್ದೆ ನಾವು ಫಸ್ಟ್. ಮುಂಚೆ ಅಂದ್ರೆ 50,000 80,000 ಹಿಂಗಿತ್ತು ಪ್ರೈಸ್. 30,000-40,000ನೇ ಜಾಸ್ತಿ. 1 ಲಕ್ಷ ಬಹುಮಾನ ಇಟ್ಟು ನಡೆಸಿದ್ದು ಟಿ ನರಸೀಪುರದಾಗೆ. ಆ ಟಿ ನರಸೀಪುರದಾಗ ನಡೆಸಿದ ಕಣ ಹೊಡೆದಿದ್ದು ಪ್ರಥಮ ಬಾರಿಗೆ 1 ಲಕ್ಷ ಬಹುಮಾನ ಹೊಡೆದಿದ್ದು ನಾವೇ.